ಕಮೆಂಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಮೆಸೇಜಸ್ ತುಂಬ ಬರ್ತಿದೆ ಅಂತ ಅರ್ಥ. ವಿಲ್ ಸಿ ಒನ್ ಬೈ ಒನ್ ಒಂದೊಂದು ಕಾರ್ಡ್ ತೊಗೊಂಡು ನೋಡೋಣ. ಓಕೆ, ದ ಎಂಪರರ್ ಮತ್ತು 8 ಆಫ್ ವಾಂಡ್ಸ್ ಬರ್ತಾ ಇದೆ. ಇದರ ಅರ್ಥ ಬಂದು ಎಂಪರರ್ ಅಂದರೆ ಈ ಪರ್ಸನ್ಗೆ ಅವರ ಈಗೋ, ಅವರ ಆ್ಯಟಿಟ್ಯೂಡೇ ಜಾಸ್ತಿ ಅನ್ನುವಂಥದ್ದು ತೋರಿಸೋವಂಥದ್ದು. ಈ ಪರ್ಸನ್ ಯಾವಾಗಲೂ ಅವರೇ ರೈಟ್, ಅವ್ರು ಮಾಡಿದ್ದೇ ರೈಟ್, ಮತ್ತು ಅವರ ಬಿಹೇವಿಯರ್ ಕರೆಕ್ಟಾಗಿದೆ. ಆಮೇಲೆ ಎಷ್ಟೇ ತಪ್ಪು ಮಾಡಿರಲಿ ಅದು ನನ್ನ ತಪ್ಪು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಕ್ಸೆಪ್ಟ್ ಮಾಡಲ್ಲ. ಈ ಪರ್ಸನ್ ಬಂದು ಮೇಷರಾಶಿ, ಧನುರಾಶಿ, ಸಿಂಹರಾಶಿ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಈ ಪರ್ಸನ್ ಯಾವಾಗಲೂ ಕೂಡ ಒಂಥರ ಸ್ಟಬಾನ್ ನೇಚರ್. ಈಗ ನೀವೇನೋ ಅವ್ರಿಗೆ ಕಾಲ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ಆದರೆ ಆ ಪರ್ಸನ್ಗೆ ಅದರ ಫೀಲಿಂಗ್ಸ್ ಇಮಿಡಿಯೇಟಾಗಿ ಅರ್ಥ ಆಗಲ್ಲ, ಅದರ ಎಮೋಷನ್ಸ್ ಅರ್ಥ ಆಗಲ್ಲ. ಏನೋ ಈಗ ಅವ್ರಿಗೆ ಅವರು ಬೌಂಡ್ರಿ ಹಾಕ್ಕೊಂಡಿದ್ರೆ ಆ ಬೌಂಡ್ರಿನ ದಾಟಿ ಈ ಪರ್ಸನ್ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ಅಷ್ಟು ಹಠ ಇರುತ್ತೆ, ನಾನು ಮಾಡ್ತಾ ಇರೋದು ರೈಟ್, ಈ ಒಂದು ಲೇಬಲ್ನ ಇಟ್ಕೊಂಡು ಆ ಪರ್ಸನ್ ನಿಮ್ಮಿಂದ ದೂರ ಹೋಗೋದಕ್ಕೇ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಈ ಕಾರ್ಡಲ್ಲಿ ಈ ಪರ್ಸನ್ನ ನೀವು ನೋಡ್ಬೋದು ಎಷ್ಟು ಆ್ಯಟಿಟ್ಯೂಡಲ್ಲಿ ಈ ಪರ್ಸನ್ ಕೂತಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವರು ತುಂಬ ಬ್ರಿಲಿಯಂಟ್ ಇದ್ದಾರೆ. ಅವರು ಯಾವ ಥರ ಬೇಕಾದರೂ ಈ ಒಂದು ರಿಲೇಷನ್ಶಿಪ್ಪಿಂದ ಎಸ್ಕೇಪ್ ಆದರೂ ಆಗ್ಬೋದು ಅಥವಾ ವಾಪಸ್ಸಾದರೂ ಬರ್ಬೋದು ಅಂತ ಒಂದು ಖತರ್ನಾಕ್ ಮೈಂಡ್ಸೆಟ್ ಇರುವಂತಹ ಪರ್ಸನ್ ಇವರು ಅನ್ನೋವಂಥದ್ದು ಕಾಣಿಸ್ತಿದೆ. ಅವರು ಕೆಲವೊಂದು ಸಾರಿ ಎಮೋಷನ್ಸ್ಗೆ ಬರ್ತಾರೆ, ಕೆಲವೊಂದು ಸಾರಿ ಆ್ಯಟಿಟ್ಯೂಡ್ಗೆ ಬರ್ತಾರೆ. ಬಟ್ ಆ ಪರ್ಸನ್ಗೆ ಅವರು ಎಷ್ಟು ಆ್ಯಟಿಟ್ಯೂಡ್ ಇದ್ದಾರೆ ಅಂತ ಅಂದರೆ ಅವರ ಆ್ಯಟಿಟ್ಯೂಡ್ ಮುಂದೆ ಬೇರೆಯವರ ಆ್ಯಟಿಟ್ಯೂಡ್ ಏನೂ ಅಲ್ಲ, ಅಷ್ಟು ಈ ಪರ್ಸನ್ ಇದ್ದಾರೆ. ಬಟ್ ಇವರ ನೇಚರ್ನ ನೀವು ನೋಡ್ಬೋದು, ಒಂಥರ ಅಗ್ರೆಸಿವ್ ಆಗಿರ್ಬೋದು ಅಥವಾ ಆ್ಯಟಿಟ್ಯೂಡ್ ಜಾಸ್ತಿ ಇರೋವಂಥದ್ದಾಗಿರ್ಬೋದು ಅಥವಾ ಆ ಪರ್ಸನ್ಗೆ ಆಶಾಗಿ ಮಾತಾಡೋವಂಥದ್ದಾಗಿರ್ಬೋದು. ಈ ಥರ ಈ ಪರ್ಸನ್ ಇರೋವಂತಹ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ. ಈ ಪರ್ಸನ್ ಏನಾದರೂ ಲೆಫ್ಟ್ ಸೈಡಲ್ಲಿ ಟ್ಯಾಟೂ ಹಾಕಿಸ್ಕೊಂಡು ರೈಟ್ ಸೈಡಲ್ಲಿ ಏನಾದರೂ ತುಂಬ ಬ್ರೇಸ್ಲೆಟ್ಗಳು ಅಥವಾ ದಾರ ಈ ಥರದ್ದು ಏನಾದರೂ ಹಾಕ್ಕೊಂಡಿದ್ರೆ ನೀವು ನೋಡ್ಬೋದು, ಇದು ಒಂಥರ ಕನ್ಫರ್ಮೇಷನ್ ಈ ಪರ್ಸನ್ ನೀವು ಅಂದ್ಕೊಂಡಿರೋ ಪರ್ಸನ್ನು ಇವ್ರು ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ 8 ಆಫ್ ವಾಂಡ್ಸ್ ಅಂತ ಬರ್ತಿದೆ ಅಂತ ಅಂದರೆ ಒಂದು ಸಡನ್ನಾಗಿ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಸಡನ್ನಾಗಿ ಅವ್ರ ಲೈಫಲ್ಲಿ ಆ ಒಂದು ಚೇಂಜಸ್ನ ಈ ಪರ್ಸನ್ ನೋಡಬೇಕು ಅಂತ ಅಂದ್ಕೊಳ್ತಾರೆ. ಅವರು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಒಂದು ಮೆಸೇಜ್ ಮಾಡಬೇಕು, ಒಂದು ಕಾಲ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡಬೇಕು. ಅವರ ಈಗೋ ಆ್ಯಟಿಟ್ಯೂಡ್ಗಿಂತನೂ ನಿಮ್ಮ ಒಂದು ಫೀಲಿಂಗ್ಸೇ ಜಾಸ್ತಿ ಅನ್ನುವಂಥದ್ದು ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಸ್ಟಿಕ್ಸ್ಗಳು ಮೇಲ್ಗಡೆ ಯಾವ ಥರ ಕಲರ್ಫುಲ್ ಆಗಿ ಬರ್ತಾ ಇದೆ. ಅದೇ ಥರ ನಿಮ್ಮ ಜೀವನ, ಅವರ ಜೀವನ ಕಲರ್ಫುಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀಡಿಂಗ್ ಯಾರೆಲ್ಲ ನೋಡ್ತಿದ್ದೀರಾ, ಈ ಪರ್ಸನ್ಗೆ ನಿಮ್ಮ ಜೊತೆ ಒಂದು ಸಡನ್ನಾಗಿ ಒಂದು ದಿನ ನಿಮಗೆ ಫೋನ್ ಮಾಡಿ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾರೆ, ಇದಂತೂ ಫಾರ್ ಶೋರ್. ಇದು ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಾ, ನೀವೇನಾದರೂ ಈ ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಬಟ್ ಇಟ್ ಶೋಸ್ ದ್ಯಾಟ್ ಎಂಪರರ್ ವಿತ್ 8 ಆಫ್ ವಾಂಡ್ಸ್ ಅಂತ ಅಂದರೆ ಅವರು ಅವರ ಬೌಂಡ್ರಿಯಿಂದ ಹೊರಗಡೆ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರ ಆ್ಯಟಿಟ್ಯೂಡಿಂದ ಅವ್ರು ಹೊರಗಡೆ ಬಂದು ನಿಮಗೆ ಮೆಸೇಜ್ ಮಾಡ್ತಾರೆ, ನಿಮ್ಮ ಹತ್ರ ಅವರು ಕಾಲಲ್ಲಿ ಮಾತಾಡ್ತಾರೆ ಅಥವಾ ನಿಮ್ಮನ್ನ ಅವರು ಮೀಟ್ ಮಾಡ್ತಾರೆ. ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾವುದೋ ಒಂದು ದಿನ ಅವರು ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಹೇಗಿದೆಯಾ ಅನ್ನೋವಂಥ ಕೇಳೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಯಾಕೆ ಅವರು ಇಷ್ಟೊಂದು ಬದಲಾವಣೆ ಅಂತ ಅಂದ್ಬಿಟ್ಟು ನೋಡೋಣ. ಅವ್ರಿಗೆ ಯಾಕೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಅದು ಇದ್ದಕ್ಕಿದ್ದಂಗೆ ಓಕೆ, ಕ್ವೀನ್ ಬಂದಿದೆ, ಕ್ವೀನ್ ಮತ್ತು ಕ್ವೀನ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋವಂಥದ್ದು ಕಾಣಿಸ್ತಿದೆ. ಯಾಕೆಂದರೆ ಒಬ್ಬ ರಾಜನಿಗೆ 2 ಹೆಂಡತಿಯರು ಅನ್ನೋ ಥರ. ಅಂದರೆ ಇದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಈ ರೀಡಿಂಗ್ ನೀವು ಇಷ್ಟಪಡ್ತಿರೋ ಅಂಥ ವ್ಯಕ್ತಿ ಮೇಲ್ ಆಗಿದ್ರೆ ನೀವು ಮತ್ತೆ ಥರ್ಡ್ ಪಾರ್ಟಿ ಇದ್ದಾರೆ ಅಂತ, ನೀವೇನಾದರೂ ಫೀಮೇಲ್ ಆಗ್ತಿದ್ರೆ 2 ವ್ಯಕ್ತಿಗಳಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಅಂದರೆ ಒಬ್ಬ ವ್ಯಕ್ತಿಗೆ 2 ಪಾರ್ಟ್ನರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು, ನೀವು ಮತ್ತು ಥರ್ಡ್ ಪಾರ್ಟಿ. ಸೊ ಈ ಒಂದು ಎನರ್ಜಿನ ನೋಡಿದ್ರೆ
ಅವ್ರಿಗೆ ಅನ್ನಿಸ್ತಾ ಇದೆ ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಇಟ್ಸ್ ಅ ಥರ್ಡ್ ಪಾರ್ಟಿ ರೋಲ್, ಅಥವಾ ಇವರು ಬೇರೆ ಒಂದು ವ್ಯಕ್ತಿಗೆ ಅಟ್ರಾಕ್ಟ್ ಆಗಿರೋ ಅದೇ ಕಾಣಿಸ್ತಾ ಇದೆ. ಇವರ ಜೀವನದಲ್ಲಿ ಯಾರೋ ಮೂರನೇ ವ್ಯಕ್ತಿ ಅನ್ನೋವಂಥವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋವಂಥದ್ದು. ಬಟ್ ಅವ್ರು ಯಾಕೆ ನಿಮ್ಮ ಹತ್ರ ಈಗ ಬರೋದಕ್ಕೆ ಕಾರಣ ಆಗ್ತಿದೆ ಅಂತ ಅಂದರೆ, ನಿಮ್ಮಲ್ಲಿರೋ ಆ ಕೈಂಡ್ನೆಸ್, ಆ ಸಿಂಪತಿ ಅಥವಾ ಆ ಒಂದು ಲವ್ ಫೀಲಿಂಗ್, ಅವರು ನಿಮ್ಮನ್ನು ಬೇರೆ ವ್ಯಕ್ತಿ ಹತ್ರ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ನೀವೇ ಇಲ್ಲಿ ನೋಡ್ಬೋದು, ನನಗೆ ಫಸ್ಟ್ ಬಂದಿದ್ದ ಕಾರ್ಡ್ ಕ್ವೀನ್ ಆಫ್ ಕಪ್ಸ್, ಸೆಕೆಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್, ಈ ವ್ಯಕ್ತಿ ನಿಮ್ಮನ್ನು ನೋಡ್ತಿದ್ದಾನೆ ಅಂತ ಅಂದ್ಬಿಟ್ಟು, ಈ ವ್ಯಕ್ತಿ ಈ ಕಡೆ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ಥರ್ಡ್ ಪಾರ್ಟಿಗೆ ನಿಮ್ಮ ವಿಚಾರ ಗೊತ್ತಿರುವಂತಹ ಚಾನ್ಸಸ್ ಇದೆ. ಯಾರೆಲ್ಲ ಈ ರೀಡಿಂಗ್ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಬಗ್ಗೆ ಗೊತ್ತಿದೆ, ಥರ್ಡ್ ಪಾರ್ಟಿಗೆ ನಿಮ್ಮ ಬಗ್ಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ನು ನಿಮ್ಮನ್ನು ಇಷ್ಟಪಡೋದಕ್ಕೆ ಕಾರಣ ನೀವು ತೋರಿಸಿದಂಥ ಲವ್ ಕನೆಕ್ಷನ್, ಅಂದರೆ ಒಂದು ಕೈಂಡ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಇದ್ದಾಗ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಒಂದು ಖುಷಿ ಆಗಿರ್ಬೋದು, ಅಥವಾ ಕೆಲವೊಂದು ಪ್ರೀತಿ ಅನ್ಲಿಮಿಟೆಡ್, ಅನ್ಪೊಟೆನ್ಷಿಯಲ್, ಅಂದರೆ ವಿತೌಟ್ ದ ಬೌಂಡ್ರಿ ಕೆಲವೊಂದು ಸರಿ ನಾವುಗಳು ತುಂಬಾ ಇಷ್ಟಪಡುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಈ ಪರ್ಸನ್ ಕೂಡ ಅಷ್ಟೇ, ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ಗೆ ಅನ್ನಿಸ್ತಿದೆ ಥರ್ಡ್ ಪಾರ್ಟಿ ಫಿನಾನ್ಷಿಯಲ್ ಟಾಪಿಕ್ಗೆ ಈ ಪರ್ಸನ್ಗೆ ಸಿಕ್ಕಿರ್ಬೋದು. ಅಂದರೆ ಇವ್ರ ಜೊತೆ ಆಗಿದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು, ಅಥವಾ ನಮ್ಮ ಜೀವನ ಚೆನ್ನಾಗಿರುತ್ತೆ, ಲಕ್ಸುರಿ ಆಗಿ ಬದುಕ್ಬೋದು, ಅಥವಾ ಅವ್ರದ್ದು ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನುವಂಥದ್ದು ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಕ್ಟಿಕಲ್ ಅಪ್ರೋಚಸ್ ಆ ಕಡೆ ಆ ಲೇಡಿಗಿದ್ರೆ, ಆ ವ್ಯಕ್ತಿಗಿದ್ರೆ, ಇಲ್ಲಿ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಒಂದು ಏನು ಹೇಳ್ಬೋದು ಅಂತ ಅಂದರೆ, ರಿಲೇಷನ್ಶಿಪ್ಪು ತುಂಬಾ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಅವರ ಜೀವನದಲ್ಲಿ ಇಲ್ಲ. ಅವರು ಯಾವುದೇ ಒಂದು ಥರ್ಡ್ ಪಾರ್ಟಿ ಜೊತೆ ಇದ್ರೂ ಆ ಪರ್ಸನ್ಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಜೀವನ ಬೇಕು. ಅವರು ಹೀಲ್ ಆಗಬೇಕು. ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ, ಬಟ್ ನಿಮ್ಮದೇ ಆದಂತಹ ಅಟ್ಯಾಚ್ಮೆಂಟಲ್ಲಿದ್ದಾರೆ. ಆ್ಯಂಡ್ ನಾನು ಒಂದು ವೆಬ್ ಸೀರೀಸ್ನ ಸಜೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ನೋಡಿದೆ, ಮುಸಾಫಿರ್ ಕೆಫೆ ಅಂತ ಅಂದ್ಬಿಟ್ಟು. ನೀವು ಅದನ್ನು ಒಂದು ಸರಿ ಆ ಒಂದು ಏನಂತಾರೆ ವೆಬ್ ಸೀರೀಸ್ನ ನೋಡಿ, ನಿಮಗೆ ಏನು ಫೀಲ್ ಆಗುತ್ತೆ, ನಿಮ್ಮ ಜೀವನ ಯಾವ ಥರ ಇರಬೇಕು ಅನ್ನೋವಂಥದ್ದು ಗೊತ್ತಾಗುತ್ತೆ. ಪಾಸ್ಟಲ್ಲೇ ಸ್ಟಕ್ ಆಗಿರೋರು ಪ್ರೆಸೆಂಟನ್ನ ಹೇಗೆ ಮಿಸ್ ಮಾಡ್ಕೊಳ್ತಾರೆ, ಅಥವಾ ಪ್ರೆಸೆಂಟಲ್ಲಿ ಇರೋರನ್ನ ಪಾಸ್ಟ್ ವ್ಯಕ್ತಿಯಿಂದ ಹೇಗೆ ನಾವು ಪಾಸ್ಟ್ನ ಮಿಸ್ ಮಾಡ್ಕೊಳ್ತೀವಿ ಅನ್ನೋವಂಥದ್ದು ಆ ಒಂದು ವೆಬ್ ಸೀರೀಸಲ್ಲಿ ಗೊತ್ತಾಗುತ್ತೆ. ಅದು ನೆಟ್ಫ್ಲಿಕ್ಸಲ್ಲಿ ಇರುತ್ತೆ. ಇದು ನನ್ನ ಒಂದು ಸಜೆಷನ್. ನೀವೇನಾದರೂ ನೋಡಬೇಕು ಆ ವೆಬ್ ಸೀರೀಸ್ ಅಂದರೆ ಅದೆಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಒಂದು ಸರಿ ಚೆಕ್ ಮಾಡಿ ಅದನ್ನು ನೋಡಿ. ಓಕೆ, ಸೊ ಅದು ತುಂಬ ಕನೆಕ್ಟ್ ಆಗುತ್ತೆ ನಿಮ್ಗಳಿಗೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ರೀಡಿಂಗಲ್ಲಿ ಏನು ಅಂತ ಅಂದರೆ, ಈ ಪರ್ಸನ್ ಪ್ರೆಸೆಂಟ್ ವ್ಯಕ್ತಿ ಜೊತೆ ಇದ್ರೂ ಆ ಪಾಸ್ಟ್ ಕನೆಕ್ಷನ್ ಅನ್ನೋವಂಥದ್ದು ಆ ಪರ್ಸನ್ಗೆ ಇನ್ನೂ ಫೀಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಕನೆಕ್ಷನಿಂದ ಆ ಪರ್ಸನ್ ಕಂಪ್ಲೀಟಾಗಿ ಇನ್ನೂ ಓವರ್ಕಮ್ಮೇ ಆಗಿಲ್ಲ. ಅವ್ರು ಇನ್ನೂ ನಿಮ್ಮದೇ ಆದಂಥ ಒಂದು ಥಾಟ್ ಅಲ್ಲಿದ್ದಾರೆ, ನಿಮ್ಮದೇ ಆದಂಥ ಒಂದು ಫೀಲಿಂಗ್ಸಲ್ಲಿದ್ದಾರೆ, ನಿಮ್ಮ ಒಂದು ಎಮೋಷನ್ಸಲ್ಲೇ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ದ ಫುಲ್ ಕಾರ್ಡ್ ಅಂತ ಅಂದರೆ, ಈ ಪರ್ಸನ್ಗೆ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಬೇಕು, ಅಡ್ವೆಂಚರಸ್ ಲೈಫ್ ಅನ್ನೋವಂಥದ್ದು ಬೇಕು. ಅದು ಅವ್ರಿಗೆ ಪ್ರೆಸೆಂಟ್ ವ್ಯಕ್ತಿ ಹತ್ರ ಸಿಗ್ತಾ ಇಲ್ಲ. ಹಾಗಾಗಿ ಈ ಪರ್ಸನ್ ಅನಿಸುತ್ತೆ ಒಂದೇ ಒಂದು ಸರಿ ಆದರೂ ನಿಮ್ಮ ಹತ್ರ ಮಾತಾಡಿಬಿಟ್ಟು ಮತ್ತೆ ರಿಲೇಷನ್ಶಿಪ್ನ ಒಂದು ರೀಸ್ಟಾರ್ಟ್ ಮಾಡ್ಕೊಳ್ಳೋವಂಥ ಒಂದು ಮೈಂಡ್ಸೆಟ್ ಈ ಪರ್ಸನ್ಗೆ ಇದೆ. ಯಾಕೆ ಅಂದರೆ ಅವ್ರಿಗೆ ಆ ಒಂದು ಪ್ರೆಸೆಂಟ್ ರಿಲೇಷನ್ಶಿಪ್ಪಲ್ಲಿ ಆ ಎಕ್ಸೈಟ್ಮೆಂಟ್ ಇಲ್ಲ, ಆ ಕನೆಕ್ಷನ್ ಇಲ್ಲ, ಆ ಫೀಲಿಂಗ್ಸ್ ಇಲ್ಲ. ಅದೆಲ್ಲ ನೀವೇನು ಕೊಟ್ರಿ ಅಷ್ಟಕ್ಕೆ ಅದು ನಿಂತೋಗಿದೆ, ಅದು ಡ್ರೀಮ್ ಆಗಿ ಉಳಿದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿ 2 ಕಾರ್ಡ್ ಬಂದಿದೆ, 7 ಆಫ್ ಕಪ್ಸ್, ದ ಸನ್. ಸೊ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅಥವಾ ಅವರ ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರ ಒಂದು ಟೇಬಲ್ ಮೇಲೆ ಮಾಡಬೇಕಾಗಿರುವಂತಹ ಕೆಲಸಗಳು ಜಾಸ್ತಿ ಇದೆ. ಆದರೆ ಆ ಪರ್ಸನ್ಗೆ ಏನಾಗ್ತಿದೆ ಅಂದರೆ ಕನ್ಫ್ಯೂಷನ್, ಯಾವುದು ರೈಟ್ ಯಾವುದು ರಾಂಗ್ ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಆ ಪರ್ಸನ್ಗೆ. ಸೊ ದ ಸನ್ ಅಂತ ಅಂದರೆ ಅವರಿಗೆ ನಿಮ್ಮ ಜೊತೆ ಇದ್ದಾಗ ಖುಷಿ ಇದೆ ಅನ್ನೋದು ಗೊತ್ತಿರೋದ್ರಿಂದ ನಿಮ್ಮನ್ನೇ ಚೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಡೇಟ್ ಆಫ್ ಬರ್ತ್ ಬಂದು 8/17/22 ಆ್ಯಂಡ್ 4/15/31 13/12 ಆಗಿರುತ್ತೆ. ಓಕೆ, ಸೊ ಈ ಪರ್ಸನ್ ಇನ್ನು ಏನು ಓಕೆ
ಈ ಪರ್ಸನ್ ಎನರ್ಜಿನ ಏನು ಅಂತ ನೋಡಿದ್ವಿ, ಇದು ನಿಮ್ಮ ಎನರ್ಜಿನ ನೋಡೋಣ ಅಂತ ಅಂದ್ಬಿಟ್ಟು. ಸಿ 10 ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ. ಅಂದರೆ ನೀವು ತುಂಬ ಟಯರ್ಡ್ ಆಗಿದ್ದೀರಾ, ನಿಮಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಜೀವನದಲ್ಲಿ ಒಬ್ಬನೇ ಅಥವಾ ಒಬ್ಬರೇ ನಿಮ್ಮ ಲೈಫಲ್ಲಿ ನೀವು ಫೋಕಸ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಒಂದು ರೆಸ್ಪಾನ್ಸಿಬಿಲಿಟಿ, ನಿಮ್ಮದು ಭಾರನ ಯಾರೋ ಒಬ್ಬರು ತೊಗೋಬೇಕು ಅಥವಾ ನಿಮ್ಮ ಜವಾಬ್ದಾರಿನ ಯಾರೋ ಒಬ್ಬರು ತೊಗೋಬೇಕು. ನಿಮ್ಮ ಲೈಫಲ್ಲೂ ಕೂಡ ನಿಮಗೂ ಖುಷಿ ಸಂತೋಷ ಅನ್ನುವಂಥದ್ದು ಬೇಕು ಅನ್ನಿಸ್ತಾ ಇದೆ ನಿಮಗೆ. ನೀವು ಕೂಡ ಈ ವ್ಯಕ್ತಿ ಥರನೇ ಟಯರ್ಡ್ ಆಗೋಗಿದ್ದೀರಾ, ಜೀವನನ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ದೀರಾ, ಖುಷಿ ಇಲ್ಲ ಸಂತೋಷ ಇಲ್ಲ. ಆದರೆ ಜೀವನ ಇದೆ ಅಂದ್ಬಿಟ್ಟು ನಿಭಾಯಿಸ್ತಾ ಇದ್ದೀರಾ ಹೊರತು ಅದರಲ್ಲಿ ಯಾವುದೇ ಒಂದು ಆನಂದ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಕಾಣಿಸ್ತಿಲ್ಲ. ಲೈಫ್ ಇದೆ, ಸೊ ಅದ್ರ ಜೊತೆಗೆ ಮೂವ್ ಆಗ್ತಿದ್ದೀರಾ ಹೊರತು ಅಲ್ಲಿ ಖುಷಿ ಸಂತೋಷ ಇಲ್ಲ ಅನ್ನುವಂಥದ್ದು ಕಾಣಿಸ್ತಿದೆ. ನಿಮ್ಮ ಡ್ಯೂಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ನಿಮ್ಮ ಬರ್ಡನ್ನ ಯಾರೋ ಒಬ್ಬರು ಶೇರ್ ಮಾಡಿಕೊಂಡ್ರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಲೈಕ್ ಯು ಆರ್ ಫೆಡ್ ಅಪ್. ನಿಮಗೆ ಈ ಒಂದು ಜೀವನ ಅಥವಾ ಈ ಒಂದು ಸಂಸಾರ ಅಥವಾ ಇಷ್ಟ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಮಧ್ಯೆ ನಿಮ್ಗೆ ಇರೋದಕ್ಕೆ ಆಗ್ತಾ ಇಲ್ಲ, ಯು ಆರ್ ಟಯರ್ಡ್ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ 2 ಆಫ್ ವಾಂಡ್ಸ್, ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೂ ನಿಮ್ಮ ಒಂದು ಜವಾಬ್ದಾರಿನ ಯಾರೋ ಒಬ್ಬರು ತೊಗೋಬೇಕು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮಗೆ ನಿಮ್ಮದೇ ಆದಂಥ ಒಂದು ಪ್ಲ್ಯಾನಿಂಗ್ ಇದೆ. ನೀವು ಯಾವ ಥರ ಬದುಕಬೇಕು, ಯಾವ ಥರ ಇರಬೇಕು, ಆಮೇಲೆ ಎಷ್ಟು ಖುಷಿಯಾಗಿರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಜೀವನದಲ್ಲಿ ಒಂದು ಕಂಫರ್ಟ್ ಝೋನ್ ಅನ್ನುವಂಥದ್ದನ್ನು ನೀವು ಹುಡುಕ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಿದೆ. ಸೊ ನಿಮಗೆ ಯಾರಾದರೂ ಒಬ್ಬರು ಸ್ವಲ್ಪ ಆದರೂ ಕಂಫರ್ಟ್ ಕೊಡಲಿ, ನಿಮಗೆ ಒಂದು ಖುಷಿ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಲಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ನೈಸ್. ಅಂದರೆ ನಿಮ್ಮ ಒಂದು ಜವಾಬ್ದಾರಿ ನೀವು ಯಾರಿಗೋ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದೀರಾ. ಆದರೆ ಆ ವ್ಯಕ್ತಿ ಇವರೇ ಆಗಿರಲಿ ಅಂತ ಯೋಚನೆ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ನೋಡಿದ್ರೆ ಥರ್ಡ್ ಪಾರ್ಟಿ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೀವು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಹ್ಯಾಂಗ್ ಆಗ್ಬಿಟ್ಟಿದ್ದೀರಾ ಅಂದರೆ ನೀವಿಲ್ಲಿ ನೋಡ್ಬೋದು, ಈ ಪರ್ಸನ್ ತಲೆನ ಉಲ್ಟಾ ಮಾಡ್ಕೊಂಡು ನಿಂತಿದ್ದಾನೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸ್ಟಕ್ ಎನರ್ಜಿಯಲ್ಲಿದ್ದೀರಾ, ನಿಮ್ಗೇನೂ ಮಾಡೋಕ್ಕಾಗ್ತಿಲ್ಲ, ಫುಲ್ ಇನ್ಯಾಕ್ಟಿವ್. ಬಟ್ ನಿಮ್ಮನ್ನು ನೀವು ಕೆಲವೊಂದು ಸಾರಿ ಏನಂತಾರೆ ಸ್ಪಿರಿಚುವಲ್ ವೇಯಲ್ಲಿ ಹೇಳ್ಕೊಂಡು ಹೋಗ್ತೀರಾ. ಮೆಡಿಟೇಷನ್ ಮಾಡೋದು ಅಥವಾ ಹೀಲಿಂಗ್ ಮಾಡ್ಕೊಳ್ಳೋದು ಅಥವಾ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ವಿಡಿಯೋಸ್ನ ನೋಡೋದು, ನಿಮ್ಮನ್ನು ಆದಷ್ಟು ಸ್ಪಿರಿಚುವಲ್ ಕಡೆ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಆದಷ್ಟು ದೇವರು ಅಥವಾ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋದು, ಸಾಂಗ್ಸ್ನ ಕೇಳೋದು, ದೇವ್ರದ್ದು ಜಪ ಮಾಡೋದು, ಈ ಥರ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ತುಂಬ ಟ್ರೈ ಮಾಡ್ತಿದ್ದೀರಾ. ಎಷ್ಟೇ ಡೈವರ್ಟ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಬ್ರೈನ್ ಅನ್ನೋಂಥದ್ದು ಆ ವ್ಯಕ್ತಿಗೆ ಸ್ಟಕ್ ಆಗೋಗುತ್ತೆ. ಅವ್ರು ಕಾಲ್ ಮಾಡಲಿ, ಅವ್ರು ಮೆಸೇಜ್ ಮಾಡಲಿ, ಅವ್ರು ಬರಲಿ ಅನ್ನೋವಂಥ ಒಂದು ಥಾಟಲ್ಲಿ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಷ್ಟು ಫೀಲಿಂಗ್ಸ್ ನಾನು ನಿಮ್ಮದು ನೋಡಿದೆ. ಸೊ ನಿಮಗೆ ಗೈಡೆನ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, 4 ಆಫ್ ವಾಂಡ್ಸ್ ಬರ್ತಾ ಇದೆ. 4 ಆಫ್ ವಾಂಡ್ಸ್ ಗೈಡೆನ್ಸಿಗೆ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸ್ಟೇಬಲ್ ಆಗಿ ನಿಂತ್ಕೋಬೇಕು. ನಿಮಗೆ ಪ್ರೆಸೆಂಟ್ ಏನಿದೆ ಅದರಲ್ಲಿ ಖುಷಿ ಪಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಲೈಫಲ್ಲಿ ಎಲ್ಲನೂ ಎಲ್ಲರಿಗೂ ಸಿಗಲ್ಲ, ಸಿಕ್ಕಿರೋದ್ರಲ್ಲಿ ಖುಷಿನ ಹುಡುಕೋಬೇಕು ಅನ್ನೋವಂಥದ್ದು ತೋರಿಸ್ತಿದೆ. ನೋಡಿ, ಇದು ಫ್ಯಾಮಿಲಿ ಥರ. ಓಕೆ, ಇಲ್ಲಿ 4 ಸ್ಟ್ಯಾಂಡ್ಸ್ ಇದೆ. ಇಲ್ಲಿ ಹಿಂದ್ಗಡೆ ನೀವು ನೋಡ್ಬೋದು ವ್ಯಕ್ತಿಗಳಿದ್ದಾರೆ, ಎಷ್ಟೊಂದು ಜನ. ಇಲ್ಲಿ ನೀವು ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಖುಷಿನ ನೀವು ಹುಡುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇರೋವಂಥದ್ದು. ನಿಮ್ಮ ಹ್ಯಾಪಿನೆಸ್ನ ನೀವು ಹುಡುಕೊಳ್ಳಿ. ನೀವೆಲ್ಲಿದ್ದೀರೋ ಆ ಒಂದು ಸಂದರ್ಭದಲ್ಲೇ ಸೆಲೆಬ್ರೇಷನ್ನ ಮಾಡಿ. ಎಲ್ಲಿ ಒಂದು ಸಪ್ರೆಷನ್ ಅಥವಾ ಒಂದು ಮೈಂಡಲ್ಲಿ ಡಿಪ್ರೆಷನ್ ಅನ್ನುವಂಥದ್ದು ಇದ್ದರೆ ಖುಷಿನ ಹುಡ್ಕೋದಕ್ಕಾಗಲ್ಲ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೀವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮ ಸುತ್ತಮುತ್ತ ಎಲ್ಲನೂ ಖುಷಿಯಾಗಿ ಕಾಣಿಸುತ್ತೆ. ನೀವೇ ಡಲ್ ಆಗಿದ್ರೆ ನಿಮ್ಗೆ ಯಾವುದೂ ಕೂಡ ಪಾಸಿಟಿವ್ ಆಗಿ ಕಾಣಿಸಲ್ಲ, ಆಯಿತಾ. ಆ್ಯಂಡ್ 6 ಆಫ್ ಕಪ್ಸ್ ಕೂಡ ಗೈಡೆನ್ಸ್ ಕಾರ್ಡ್ ಬಂದಿದೆ. 6 ಆಫ್ ಕಪ್ಸ್ ಅಂತ ಅಂದರೆ ನೀವಿನ್ನ ಹಳೆಯ ವ್ಯಕ್ತಿಯ ಮೆಮೊರೀಸಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಅರ್ಥ. ಆ ಪರ್ಸನ್ ಕೊಟ್ಟಂತಹ ಗಿಫ್ಟ್ ಆಗಿರ್ಬೋದು ಅಥವಾ ಹೊರಗಡೆ ಕರ್ಕೊಂಡು ಹೋಗಿರೋದಾಗಿರ್ಬೋದು, ಈ ಥರದ್ದೆಲ್ಲನೂ ನೀವು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ. ಬಟ್ ಸ್ಟಿಲ್ ಇದು ಗೈಡೆನ್ಸ್ ಅಂತ ಬಂದಾಗ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಓಡಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕು ಅಂದರೆ ಟ್ರಾವೆಲ್ ಮಾಡಿ, ಸೋಲೋ ಟ್ರಿಪ್ ಮಾಡಿ, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಯಾರಿಗಾದ್ರೂ ಏನಾದರೂ ದಾನ ಮಾಡಿ. ಅದರಲ್ಲೂ ನಾನು ರೆಮಿಡಿ ಆಗಿ ಕೊಡಬೇಕು ಅಂತ ಅಂದರೆ ಗೋಧಿನ ದಾನ ಮಾಡಿ, ಇಲ್ಲ ಅಂತ ಅಂದರೆ ಬಿಳಿ ಹೂವನ್ನ ದಾನ ಮಾಡಿ.
ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಯಾವುದಾದ್ರೂ ವೈಟ್ ಕಲರಲ್ಲಿರುವಂಥ ಫ್ಲವರ್ಸ್ನ ನೀವು ದಾನ ಮಾಡಿ. ಯಾಕೆಂದರೆ ರೆಮಿಡಿಯಾಗಿ ಗೈಡೆನ್ಸಲ್ಲಿ ಬರ್ತಿದೆ ಅಂತ ಅಂದರೆ ನೀವು ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು ಆಯಿತಾ. ಇಲ್ಲಾಂದರೆ ಯಾರಿಗಾದ್ರೂ ರೆಡ್ ಕಲರ್ ಸ್ಕಾರ್ಫ್ ಅಥವಾ ರೆಡ್ ಕಲರ್ ಬ್ಲ್ಯಾಂಕೆಟ್ನ ನೀವು ದಾನ ಮಾಡಿ, ಡೊನೇಟ್ ಮಾಡಿ. ಸೊ ದಟ್ ಆ ಟೈಮಲ್ಲಿ ನೀವು ಏನನ್ನ ಡೊನೇಟ್ ಮಾಡ್ತೀರಾ, ಡೊನೇಟ್ ಮಾಡಿದರೆ ನಿಮ್ಮ ಕರ್ಮನ ನೀವು ಕಳ್ಕೊಂಡಂಗೆ ಅರ್ಥ. ಸೊ ಡೊನೇಷನ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಕಾರ್ಮಿಕ್ ಎನರ್ಜಿನ ನೀವು ಕಳ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. 6 ಆಫ್ ಕಪ್ಸ್. ಓಕೆ, ಆ್ಯಂಡ್ ಲಾಸ್ಟ್ ಒಂದು ಗೈಡೆನ್ಸ್ ಕಾರ್ಡ್ ತೆಗಿತೀನಿ. ಓಕೆ, ದ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಗೈಡೆನ್ಸಲ್ಲಿ ಬಂದಿದೆ ಅಂತ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಏನು ಹೊರೆ ಅಂತ ಫೀಲ್ ಮಾಡ್ತಿದ್ದೀರಲ್ಲ, ಏನು ಬರ್ಡನ್ ಅಂತ ಫೀಲ್ ಮಾಡ್ತಿದ್ದೀರಲ್ಲ, ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ವೃಷಭ ರಾಶಿಯವ್ರಿಗೆ ಇದು ತುಂಬ ಕನೆಕ್ಟ್ ಆಗುತ್ತೆ. ಇಲ್ಲಿ ಮೇಷರಾಶಿದು ಸಿಂಬಲ್ ಇದೆ, ಇಲ್ಲಿ ವೃಷಭ ರಾಶಿ ಸಿಂಬಲ್ ಇದೆ, ಇಲ್ಲಿ ಎಂಪರರ್ ಇದೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್. ಎಂಪರರ್ ಆ್ಯಂಡ್ ಕಿಂಗ್ ಎರಡೂ ಒಂದೇ. ಸೊ ಎನರ್ಜಿ ವೈಸ್ ನಿಮಗೆ ಗೈಡೆನ್ಸ್ ಬರ್ತಿರೋದೇನು ಅಂತ ಅಂದರೆ ನಿಮ್ಮಲ್ಲೂ ಒಂದು ಆ್ಯಟಿಟ್ಯೂಡ್ ಇರಲಿ, ನಿಮ್ಮಲ್ಲೂ ನೀವು ಒಂದು ಬೌಂಡ್ರಿ ಹಾಕ್ಕೊಳ್ಳಿ, ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿನ ನೀವು ಎನ್ಹಾನ್ಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಖುಷಿನ ಹುಡುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ರಿಚ್ ಆಗಬೇಕು, ನಿಮ್ಮ ಜೀವನದಲ್ಲಿ ನೀವು ಸ್ಟೇಬಲ್ ಆಗಬೇಕು, ತುಂಬ ಚೆನ್ನಾಗಿ ಅರ್ನ್ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ನಿಮ್ಮನ್ನ ಯಾರು ದೂರ ಬಿಟ್ಟೋಗಿರ್ತಾರೋ ಅವರೇ ವಾಪಸ್ ಬರ್ತಾರೆ. ಅದು ಖುಷಿ ಒಳ್ಳೇದಕ್ಕೆ ಬರ್ತಾರೋ ಕೆಟ್ಟೋದಕ್ಕೆ ಬರ್ತಾರೋ ಅದೆಲ್ಲ ಮ್ಯಾಟರ್. ಬಟ್ ನಿಮ್ಮನ್ನ ಬಿಟ್ಟೋದಂಥ ವ್ಯಕ್ತಿಗಳು ನಿಮ್ಮನ್ನ ವ್ಯಾಲ್ಯೂ ಮಾಡಿ ಬರ್ತಾರೆ ಯಾವಾಗ ನೀವು ತುಂಬ ಸ್ಟೇಬಲ್ ಆಗಿ ನಿಮ್ಮ ಮೈಂಡನ್ನು ಇಟ್ಕೊಂಡಾಗ. ಸೊ ನಿಮ್ಮ ಮೈಂಡಲ್ಲಿ ನೀವು ತುಂಬ ಸ್ಟೇಬಲ್ ಆಗಿ ರಿಚ್ನೆಸ್ ಕಡೆ ಫೋಕಸ್ ಮಾಡಿ, ಮನಿನ ಅಟ್ರ್ಯಾಕ್ಟ್ ಮಾಡಿ, ಹೆಲ್ತ್ನ ಅಟ್ರ್ಯಾಕ್ಟ್ ಮಾಡಿ, ಖುಷಿನ ಅಟ್ರ್ಯಾಕ್ಟ್ ಮಾಡಿ. ಇದನ್ನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇವತ್ತಿನ ಒಂದು ಇನ್ಷಿಯಲ್ ಬಂದು CFQPTLOHMNPSER ಇದಾಗಿತ್ತು ಇವತ್ತಿನ ಒಂದು ಇನ್ಷಿಯಲ್. ಸೊ ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.